ಮತ್ತು ನನಗೆ ಈ ಪ್ರಶಸ್ತಿಯನ್ನು ಮುಖ್ಯವಾಗಿ ನನ್ನ ಪಾಲಿಗೆ ಅರ್ಪಿಸ್ತೀನಿ. ಮತ್ತು ಗಾಳಿಗೆ ಎದೆಸೀಳಿ ಹೊರಟ ಅಕ್ಕಿ ಎನ್ನುವ ಕೃತಿಯನ್ನು ನಮ್ಮ ವಿದ್ಯಾರ್ಥಿಗಳು ಓದಿ ನನಗೆ ಅಚ್ಚರಿ ಮೂಡಿಸಿದರು ಮತ್ತು ಅದಕ್ಕೆ ಅರ್ಥಗಳನ್ನ ಹೇಳಿ ತುಂಬ ವಿಸ್ಮಯಗಳನ್ನ ಹುಟ್ಟಿಸಿದ್ರು. ಅಂಥವರಲ್ಲಿ ಮುಖ್ಯವಾಗಿ ನನಗೆ ಭೂಮಿಕಾ, ಸೌಭಾಗ್ಯ, ಲಾವಣ್ಯ, ನೂರನಿಸ, ಸಂಧ್ಯಾ, ಶಿಲ್ಪ ಇವ್ರಿಗೆ ಈ ಪ್ರಶಸ್ತಿಯನ್ನು ಅರ್ಪಣೆ ಮಾಡ್ತೀನಿ. ಮತ್ತು ಇನ್ನೊಬ್ಬರು ವಿದ್ಯಾರ್ಥಿ ತನ್ನ ಪದವಿ ಪ್ರವೇಶಾತಿ ರದ್ದಾಗಿರುವಂಥ ಸಂದರ್ಭದಲ್ಲಿ ಅವಳು ಯೂನಿವರ್ಸಿಟಿಗೆ ಓಡಾಡಿ ಮತ್ತು ಹೋರಾಟ ಮಾಡಿ ಪ್ರವೇಶಾತಿನ ಪಡೆದೀಗ ಪರೀಕ್ಷೆನ ಬರೀತಾ ಇದ್ದಾಳೆ. ಅವಳು ಅಕ್ಷತಾ ಅಂತ, ಆ ಪುಟಾಣಿಗೂ ಕೂಡ ಈ ಪ್ರಶಸ್ತಿಯನ್ನು ನಾನು ಅರ್ಪಣೆ ಮಾಡ್ತೀನಿ. ಈ ಪ್ರಶಸ್ತಿ ಬಂದಾಗ ನಾನು ತುಂಬ ಗೊಂದಲದಲ್ಲೇ ಇದ್ದೆ. ಅಂಡಿಗೆ ಸರ್ ಹೇಳಿದಾಗೆ ನಾನು ಕಳಿಸಿದ್ದೆ, ನಾನು ಗೊಂದಲ ನನ್ನಲ್ಲಿತ್ತು. ಆಮೇಲೆ ಅದನ್ನು ಖಚಿತಪಡಿಸ್ಕೊಂಡಾಗ ಗೊತ್ತಾಯಿತು ನನಗೆ ಕಳಿಸಿದ್ದೀನಿ ಮತ್ತೆ ಬಂದಿದೆ ಅಂತ ಅನ್ನಿಸ್ತು. ಆಗ ಅವರು ಒಂದು ಮಾತು ಹೇಳ್ತಾರೆ, ಪ್ರತಿ ಫೇಸ್ಬುಕ್ನಲ್ಲಿ ಒಂದು ಕೋಟ್ ಹಾಕ್ತಾರೆ, ತಮ್ಮ ಕೃತಿಗೆ ಪ್ರಶಸ್ತಿ ನೀಡಲು ನಮ್ಮ ಪ್ರತಿಷ್ಠಾನಕ್ಕೆ ಹೆಮ್ಮೆ ಅಂತ ಹಾಕ್ತಾರೆ. ಸುಮಾರು ನನಗೆ 2 ಗಂಟೆ ಕಾಲ ಅದಕ್ಕೆ ಪ್ರತಿಕ್ರಿಯೆಯನ್ನು ಏನು ಕೊಡಬೇಕು ಅಂತ ಗೊತ್ತಾಗ್ತದೆ, ಒದ್ದಾಡ್ಬಿಟ್ಟೆ. ಅಷ್ಟರ ಮಟ್ಟಿಗೆ ಅವ್ರಿಗೆ ಹೆಮ್ಮೆ ಅನ್ನೋದಾದರೆ ನಾನು ಇಲ್ಲಿ ಬಂದು ಸ್ವೀಕಾರ ಮಾಡಿದ್ದಕ್ಕೆ ನನಗೂ ಕೂಡ ಈ ಪ್ರತಿಷ್ಠಾನದ ಬಗ್ಗೆ ಅಷ್ಟೇ ಹೆಮ್ಮೆ ಮತ್ತು ಗೌರವ ಇದೆ ಸರ್ ಅಂತ ಹೇಳ್ತೀನಿ. ನಾನು ಕವಿ ಆಗಬೇಕು ಅಂತ ಕವಿತೆನ ಬರೀಲಿಲ್ಲ, ಅದು ಏನೋ ಆಯಿತು. ಯಾರಾದರೂ ನನ್ನನ್ನು ಕವಿ ಅಂತ ಕರೆದ್ರೆ ಒಂದಷ್ಟು ಮುಜುಗರ ಕೂಡ ಆಗುತ್ತೆ. ನನಗೆ ಅನ್ಸೋದೇನೆಂದರೆ, ಎದ್ದು ನಿಲ್ಲಬೇಕಾದದ್ದು ಕವಿತೆಯ ಹೊರತು ಕವಿಯ ಕಟೌಟ್ ಅಲ್ಲ ಅಂತ ಅನಿಸುತ್ತೆ. ಮತ್ತು ಕವಿ ಬರಿಬೇಕು, ಕವಿತೆ ಮಾತಾಡಬೇಕು ಅನ್ನುವ ಮಾತಿನಲ್ಲಿ ನಾನು ನಂಬಿಕೆ ಇಟ್ಟವನು. ಆ ಕಾರಣಕ್ಕೆ ಎದೆಗಿಲಿಕ್ಕೆ ನನ್ನ ಮೊದಲ ಸಂಕಲನ 2012ರಲ್ಲಿ ಪ್ರಕಟ ಆಯಿತು. ಅದಾದ ಮೇಲೆ ನಾನು ಪ್ರಕಟ ಮಾಡಲಿಕ್ಕೆ ತೆಗೆದುಕೊಂಡ ಸಮಯ ಸುಮಾರು 1 ದಶಕವನ್ನು ತೆಗೆದುಕೊಂಡೆ. ಕಾರಣ ಇಷ್ಟೇ, ನನಗೆ ಕವಿತೆಯನ್ನು ಪಾಠ ಮಾಡಿದಂಥ, ಹೇಳಿದಂಥ, ನಾನು ಓದ್ಕೊಂಡಂಥ ಒಂದು ಅರಿವು ಬೇರೆ ಥರಕ್ಕೆ ಬರ್ತಾ ಹೋಯಿತು. ನನಗೆ 2ನೇ ಸಂಕಲನ ಬರಬೇಕಾದ್ರೆ ನನ್ನ ಎದೆಗಿಲಿಕ್ಕಿ ಸಂಕಲನಕ್ಕಿಂತ ಭಿನ್ನವಾಗಿರಬೇಕು ಮತ್ತು ಅದಕ್ಕಿಂತ ಒಳ್ಳೆಯ ಹೆಸರನ್ನು ನನಗೆ ಕೊಡೋದಾದರೆ ನನ್ನ ಸಂಕಲನವನ್ನು ತರಬೇಕು ಅಂತೇಳಿ ನಾನು ಡಿಸೈಡ್ ಮಾಡಿಕೊಂಡೆ. ಅಂಥ ಹೊತ್ತಿನಲ್ಲಿ ನಾನು ಕವಿತೆಯನ್ನು ಬರಿತಾ ಹೋದೆ, ಧ್ಯಾನಿಸ್ತಾ ಹೋದೆ. ಆ ಎಲ್ಲ ಧ್ಯಾನದಲ್ಲೂ ನನಗೆ ಅಲ್ಲಲ್ಲೇ ಪತ್ರಿಕೆಗಳು ಪ್ರಕಟ ಮಾಡ್ತಾ ಹೋದೆ. ಆದರೆ ಯಾಕೋ ಸಂಕಲನವನ್ನು ತರಬೇಕು ಅಂತ ನನಗೆ ಅನ್ನಿಸ್ಲೇ ಇಲ್ಲ. ಕೊನೆಗೆ ನಾನು PhDಗೆ ಸೇರಿಕೊಂಡಂಥ ಸಂದರ್ಭದಲ್ಲಿ ನಾನು ಕಾವ್ಯದ ಮೇಲೇ PhDಯನ್ನು ಮಾಡಿದೆ. ಅಂಥ ಹೊತ್ತಿನಲ್ಲಿ ನಾನು PhD ಮಾಡಬೇಕಾದ್ರೆ ಸರ್ ಹೇಳಿದ ಹಾಗೆ ಅನೇಕ ಇಷ್ಟವಿಲ್ಲದ ಕೆಲವು ಕವಿತೆಗಳನ್ನು ಕೂಡ ಅನಿವಾರ್ಯ ಕಾರಣಕ್ಕಾಗಿ ಅಧ್ಯಯನ ಮಾಡಬೇಕಾಗಿ ಬಂದಂಥ ಸಂದರ್ಭದಲ್ಲಿ ನಾನು ಕೂಡ ಸಂಕಲನವನ್ನು ಪ್ರಕಟ ಮಾಡಬಹುದು ಅಂತ ಅನ್ನಿಸ್ತು. ಆ ಕಾರಣಕ್ಕೆ ನಾನು ಆ ನಂತರದಲ್ಲಿ ಪ್ರಕಟ ಮಾಡಿದೆ. ಕೊನೆಗೆ ಈ ಟೈಟ್ಲ್ ಬಗ್ಗೆ ಸರ್ ಹೇಳಿದಾಗ ನನಗೂ ಕೂಡ ಈ ಟೈಟ್ಲನ್ನ ಹೇಗೆ ಅರ್ಥೈಸ್ಕೊಳ್ಬೇಕು, ಯಾರಾದರೂ ಕೇಳಿದರೆ ಈ 2 ಟೈಟ್ಲು ಕೂಡ ಕೇಳ್ತಾ ಇರ್ತಾರೆ, ಅದಕ್ಕೆ ನಾನು ಅರ್ಥವನ್ನು ಹೇಳಲಿಕ್ಕೆ ಆಗೋದಿಲ್ಲ. ಇದು ನಿಮ್ಮ ಟೈಟ್ಲು, ನೀವು ಹೇಗೆ ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸುಮ್ಮನಾಗುವಂಥ ಒಂದು ಪ್ರಕ್ರಿಯೆಯಲ್ಲೇ ನಾನು ಈ ಕ್ಷಣದವರೆಗೂ ತೊಡಗಿದ್ದೀನಿ. ಇಂಥ ಹೊತ್ತಿನಲ್ಲಿ ಈ ಟೈಟಲ್ ಬಗ್ಗೆ ನಾನು ಎಸೆಡುವಂಥ ಸಂದರ್ಭದಲ್ಲಿ ನಮ್ಮೂರಿನಲ್ಲಿ ದನ ಕಾಯುವ, ಕುರಿ ಕಾಯುವ, ಶಾಲೆಗೆ ಹೋಗ್ತಿರುವಂಥ ಮತ್ತೆ ವಯೋಮಾನದಲ್ಲಿ ಹಿರಿಯರು ಮತ್ತು ಕಿರಿಯರು ಈ ಥರದವ್ರು ಎಲ್ಲರ ಹತ್ರ ಒಂದು 10 ಟೈಪ್ ಇಟ್ಕೊಂಡು ಅವ್ರಿಗೆ ಹೇಳ್ತಾ ಇದ್ದೆ. ಅವರೆಲ್ಲರೂ ಹೇಳ್ತಾ ಇದ್ರು ಇದರಲ್ಲಿ ಯಾವುದು ಟೈಪ್ ಚೆನ್ನಾಗಿದೆ ಅಂತ ಕೇಳ್ತಾ ಇದ್ದೆ. ಮೆಜಾರಿಟಿ 90% ನನಗೆ ಸಿಕ್ಕ ಟೈಟ್ಲ್ ಯಾವುದಂದ್ರೆ ಅದು ಗಾಳಿಯ ಎದೆಸೀಳಿ ಹೊರಟ ಅಕ್ಕಿನೇ ಆಗಿತ್ತು. ಕೇಳಿ ನಾನು ಸುಮ್ಕೆ ಇರ್ತಿರಲಿಲ್ಲ, ಇದು ಯಾಕೆ ಇಷ್ಟ ಅಂತ ನಿಮಗೆ ಕೇಳ್ತಾ ಇದ್ದೆ. ಅವ್ರು ಎಷ್ಟೋ ಜನ ತುಂಬ ಮುಚ್ಕೊಂಡು ಹೋಗಲು ಅದು ನನಗೆ ಗೊತ್ತಿಲ್ಲ, ಇದು ನನಗೆ ಇಷ್ಟ ಆಯಿತು ಅಷ್ಟೇ, ಹಾಗಾಗಿ ಹೇಳ್ತಿದ್ದೀನಿ. ಇದಕ್ಕೆ ಅರ್ಥ ಕೇಳಬೇಡಿ ಅಂತ ಹೇಳ್ಬಿಟ್ಟು ನನಗೆ ಹೇಳಿದ್ದು ಕೂಡ ಉಂಟು. ಹೀಗೆ ಒಂದಿನ ಚರ್ಚೆ ಮಾಡಬೇಕಾದ್ರೆ